ಬೆಳಗಾವಿಯ ಶಿವಾನಂದ ನೀಲಣ್ಣನವರ್ ಕಚೇರಿ ಮೇಲೆ ನಡೆದ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆಯಿಂದ ಸತತವಾಗಿ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರ ಹೂಡಿಕೆ ಹಣವನ್ನು ದುರುಪಯೋಗ ಪಡಿಸಿಕೊಂಡ ಆರೋಪ ಕೇಳಿಬಂದಿದೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಸೂಚನೆ ಮೇರೆಗೆ ನಡೆದ ದಾಳಿಯಲ್ಲಿ ಪ್ರಾಥಮಿಕ ದಾಖಲೆಗಳ ಪರಿಶೀಲನೆ ಆಗಿದೆ. ಈ ವೇಳೆ ಅಧಿಕಾರಿಗಳೇ ತಬ್ಬಿಬ್ಬಾಗಿದ್ದಾರೆ. ಅಂದಾಜು 4,500 ಕೋಟಿ ರೂಪಾಯಿ ಹಣ ವಂಚನೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ 400 ಕೋಟಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸಂಗ್ರಹಿಸಿದ ಹಣವನ್ನ ಸ್ಟಾಕ್ ಮಾರ್ಕೆಟ್ ಹಾಗೂ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಿರುವ ಶಂಕೆ ಇದ್ದು, ಯಾವುದೇ ಅನುಮತಿ ಪಡೆಯದೆ ಶಿವಾನಂದ ಅವರು ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಎಲ್ಲಾ ಹಣದ ವರ್ಗಾವಣೆ ಆನ್ಲೈನ್ ಮೂಲಕವೇ ನಡೆದಿರುವ ಮಾಹಿತಿ ಇದೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲೂ ವಂಚನೆ ಮಾಡಿರುವ ಆರೋಪ ಇವರ ಮೇಲಿದೆ. ಆರೋಪಿಗಳ ಫೋನ್ಗಳಲ್ಲಿರುವ ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಬಾಡಿಗೆ ಹೆಸರಲ್ಲಿ ಟ್ರ್ಯಾಕ್ಟರ್ ಪಡೆದು ವಾಪಸ್ ಕೊಡದೆ ಹಲವರಿಗೆ ಮೋಸ ಮಾಡ್ತಾ ಇದ್ದ ಆರೋಪಿಯನ್ನ ಬಾದಾಮಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ ಬರೋಬ್ಬರಿ 40 ಲಕ್ಷ ಮೌಲ್ಯದ 9 ಟ್ರ್ಯಾಕ್ಟರ್ ಹಾಗೂ 5 ಟ್ರಾಲಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಯನ್ನ ಗದಗ ಜಿಲ್ಲೆ ರೋಣ ಮೂಲದ ಪರಶುರಾಮ್ ಅಂತ ಗುರುತಿಸಲಾಗಿದೆ. ನಾಗರಾಜ್ ಅನ್ನೋರಿಗೆ ಸೇರಿದ ಟ್ರ್ಯಾಕ್ಟರ್ ಕಳ್ಳತನವಾದ ಬಗ್ಗೆ ಬಾದಾಮಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಂಡ ಪೊಲೀಸರಿಗೆ ಆರೋಪಿ ಪರಶುರಾಮ್ ಬಾಡಿಗೆ ಹೆಸರಲ್ಲಿ ಟ್ರ್ಯಾಕ್ಟರ್ಗಳನ್ನ ಪಡೆದು ನಂತರ ವಾಪಸ್ ಕೊಡದೆ ವಂಚಿಸ್ತಾ ಇದ್ದ ಸಂಗತಿ ಬಯಲಿಗೆ ಬಂದಿದೆ. ಒಂದೊಂದೇ ಪ್ರಕರಣಗಳನ್ನ ಭೇದಿಸಿದಾಗ ಆರೋಪಿ ಹಲವು ರೈತರಿಗೆ ಇದೇ ರೀತಿ ಮೋಸ ಮಾಡಿರೋದು ಪತ್ತೆಯಾಗಿದೆ. ಬಂಧಿತ ಪರಶುರಾಮ್ನಿಂದ ಒಟ್ಟು 9 ಟ್ರ್ಯಾಕ್ಟರ್ ಹಾಗೂ 5 ಟ್ರಾಲಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾದಾಮಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬರೋ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಸಾಕು ನಾಯಿಗಳ ದಾಳಿ ಮುಂದುವರೆದಿದ್ದು, ಬೇಕಂತಲೇ ಸಾಕು ನಾಯಿಯಿಂದ ಕಚ್ಚಿಸಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಭರತ್ ಎಂಬಾತ ತನ್ನ ಸಾಕು ನಾಯಿಯನ್ನ ಹಿಡ್ಕೊಂಡು ವಾಕಿಂಗ್ ಬಂದಿದ್ದ. ಈ ವೇಳೆ ಚಂದ್ರಶೇಖರ್ ಅವರನ್ನ ನೋಡಿ ನಾಯಿ ಬೊಗಳಲು ಶುರು ಮಾಡಿದೆ. ನಾಯಿ ಭಯದಿಂದ ಚಂದ್ರಶೇಖರ್ ದೂರ ಸರಿದು ನಿಂತಿದ್ದಾರೆ. ಆದರೆ ಭರತ್ ಬೇಕಂತಲೇ ನಾಯಿಯನ್ನ ಚಂದ್ರಶೇಖರ್ ಹತ್ತಿರಕ್ಕೆ ಕರೆ ತಂದಿದ್ದಾನೆ ಅಂತ ಸದ್ಯ ಆರೋಪಿಸಲಾಗಿದೆ. ಈ ವೇಳೆ ಸಾಕು ನಾಯಿ ಚಂದ್ರಶೇಖರ್ ಅವರ ಬಲಗೈಗೆ ಕಚ್ಚಿದೆ. ನಾಯಿ ಕಚ್ಚಿದ ನಂತರ ಭರತ್ ಏನೂ ಆಗಿಲ್ಲ ಅನ್ನೋ ತರ ವರ್ತಿಸಿದ್ದಾನೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಘಟನೆಯಿಂದ ಗಾಯಗೊಂಡ ಚಂದ್ರಶೇಖರ್ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಟ್ಟಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ನಗರದಲ್ಲಿ ಸಾಕು ನಾಯಿ ಮಾಲೀಕರು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.